ಇವತ್ತು ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಟ್ರಂಪರಿಗೆ ಉಳಿದಿರುವ ದಾರಿ ಒಂದು ಸೋತು ಹಿಂದೆ ಹೋಗೋದು, ಇಲ್ಲ ಏನಾದರೂ ಆಗಲಿ ನಮ್ಮ ಸೈನ್ಯ ಖುಲ್ಲಾಗಲಿ ನಾಶ ಆಗಲಿ ಯುದ್ಧ ಮಾಡೋದು ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಕರ್ಗ ದ್ವೀಪ ಸುತ್ತಮುತ್ತಲೂ ಎಲ್ಲನೂ ಬಾಂಬ್ಸ್ಗಳನ್ನ, ಮೈನುಳಗಳನ್ನು, ನೆಲ ಬಾಂಬ್ಗಳನ್ನು ಏನೆಲ್ಲ ನೀವು ಪಂಡುಬ್ಬಿ ಅಂತೀವಿ. ಪಂಡುಬ್ಬಿ ಅಂದರೆ ಸಬ್ಮರೀನನ್ನು ಜಲಾಂತರ್ಗಾಮಿಯಿಂದ ಕರ್ಕೊಳ್ತೀವಿ, ನೀರುಗಳು ಹೋಗುವಂಥದ್ದು. ಅದನ್ನು ಅಲ್ಲೇ ನಾಶ ಮಾಡುವಂಥ, ಹಡಗುಗಳು ನಾಶ ಮಾಡುವಂಥ ಎಲ್ಲ ಬಾಂಬ್ಗಳನ್ನು, ಬಂಪರ್ಗಳನ್ನು ದ್ವೀಪ ಸುತ್ತಮುತ್ತಿರುವಂಥ ಗುಡ್ಡಗಳ ಒಳಗೆ ಅಲ್ಲೇ ಏನಪ್ಪ ಅಂದರೆ ಕ್ಷಿಪಣಿಗಳನ್ನು ಎಲ್ಲನೂ ರೆಡಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಬಂದರೂ ಆಕಾಶದ ಬಂದರೂ ಹೊಡಿಬೇಕು, ನೀರಿನಿಂದ ಬಂದರೂ ಹೊಡಿಬೇಕು, ಭೂಮಿಯಿಂದ ಬಂದರೂ ಹೊಡಿಬೇಕು. ಭೂಮಿಯಿಂದ ಬಂದರೂ ಅಲ್ಲಿ ಸೈನ್ಯವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಹೆಂಗೆ ಬರುತ್ತೆ ಬಾರಪ್ಪ ನೋಡೋಣ ಈ ಸಲ ಅಂತೇಳಿ. ಆಲ್ರೆಡಿ ಈ IRGCಯ ಮುಖಂಡರು ಇವತ್ತಿಂದ ಅವರು ಹಿರಿಯರು ಹೋಗಿಬಿಟ್ಟಿದ್ದಾರೆ. 40-50 ಜನ ಹಿರಿಯರೆಲ್ಲ ಹೋಗಿಬಿಟ್ಟಿದ್ದಾರೆ. ಇವತ್ತು ಏನಿದ್ರು ಯಂಗ್ ಜನ್ರೇಷನ್ ಅವ್ರು ಏನು ಡಿಸಿಷನ್ ತಗೋತಾರೆ ಅದು ಫೈನಲ್. ಇವತ್ತು ಅವ್ರ ಪರಿಸ್ಥಿತಿ ಹೇಗಾಗ್ಯದಪ್ಪ ಅಂತಂದ್ರೆ ನಾವು ಸಾಯೋದಕ್ಕೆ ರೆಡಿಪ್ಪ ಅನ್ನುವಂಥದ್ದು. ಸಾಯೋವಾಗ ಮೊಳಕಾಲು ಮಟ್ಟ ನೀರಂತ, ಸಮುದ್ರಕ್ಕೆ ಹೋದ್ರೆ ಅವ್ನು ಮೊಳಕಾಲ ಮಟನ ನೀರು ಇರ್ತದೆ. ಯಾಕೆ ನಾವು ಸಾಯಿದ್ರಪ್ಪ ನನಗೆ ಅದ್ರ ಭಯ ಇಲ್ಲ ಅನ್ನೋ ಸ್ಥಿತಿಯೊಳಗೆ ಇವತ್ತು ಇರಾನ್ ಸೈನಿಕರದಾರ. ಹೀಗಾಗಿ ಅವ್ರು ಹೋಗಿ ಮುಟ್ಟುವುದು ಅಂತಂದ್ರೆ ಸಾವನ್ನು ಹೋಗಿ ಮುಟ್ಟಿದಂಗೆ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಅದಕ್ಕಾಗಿ ಜಗದ ಎಲ್ಲ ತಜ್ಞರು ಇವತ್ತು ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಬೇಡ ಇದು ಹುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡ. ಹರಿಕೇನ್ ಅಂತೀವಿ ನಾವು ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಕಾಯ್ತೀವಿ. ಜಪಾನದ ಹರಿಕೇನ್ ಅಂತಾರೆ, ಹರಿಕೇರಿ ಅಂತ ಕರೀತಾರೆ ಅವರಲ್ಲೇ. ಆ ಒಂದು ಹರಿಕೇರಿ ಅಂದರೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋಂಥ ಈ ಒಂದು ಉದ್ದೇಶಕ್ಕೆ ಅಮೆರಿಕ ಇವತ್ತು ಬಂದು ನಿಂತಿದ್ರೆ ಯಾರು ಬೇಡ ನಡೀಲಿಕ್ಕೆ ಹೊರಟಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಇವತ್ತು ರೆಡಿ ಅದ ಇರಾನ್. ಮತ್ತು ಕೇವಲ ಇರಾನ್